ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಇವತ್ತು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಾಗಬೇಕಾ? ಹಾಗಾದರೆ ವಿಡಿಯೋನ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ನಾವು ಇವತ್ತು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಸ್ವಲ್ಪ ಗ್ರಾಸರಿ ತರೋದಿತ್ತು, ಹಾಗೆ ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ನಾವು ಆಚೆ ಕಡೆ ಬಂದಿದ್ದೀವಿ. ನಿಮಗೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಕೊನೆ ತನಕ ನೋಡ್ತಿರ್ಬೋದು. ನಾವು ಆ ಕಡೆಯಿಂದ ಆಟೋದಲ್ಲಿ ಬಂದ್ವಿ. ಕ್ಯಾಬ್ ಬುಕ್ ಮಾಡಿದ್ವಿ, ಕಾರ್ ಸಿಗಲಿಲ್ಲ, ಹಾಗಾಗಿ ಓಲೋ ಆಟೋದಲ್ಲಿ ಬುಕ್ ಮಾಡ್ಕೊಂಬಿಟ್ಟು ಬಂದ್ವಿ. ಫ್ರೆಂಡ್ಸ್, ನಾವಿಲ್ಲಿ ಶಾಪಿಂಗಿಗೆ ಬಂದಿದ್ದೀವಿ. ನೋಡ್ತಿರ್ಬೋದು ನೀವು, ನಮಗೆ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ಇದೆ. ನನಗೆ ಅಲ್ಲೆಲ್ಲ ನೋಡ್ತಾಯಿದ್ರೆ ಏನು ತೊಗೋಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಮಕ್ಕಳಿಗೆ ಇವಾಗ ಇನ್ನೇನು ಒಂದು ವಾರ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಗೆ ಸ್ವಲ್ಪ ಅದು ಇದು ಐಟಮ್ಸ್ ತೊಗೊಂಬರೋಣ ಅಂತ ಹೋಗಿದ್ವಿ. ನೋಡ್ತಿರ್ಬೋದು ನೀವು, ಚಿಕ್ಕದು ಜ್ಯೂಸ್ ಕುಡಿಯೋ ಬಾಟಲ್ ಆಗಿರ್ಬೋದು, ಹಾಲು ಕುಡಿಯೋ ಬಾಟಲ್, ಹಾಗೆ ಮಗ್ಗುಗಳು, ಹಾಗೆ ಟಿಫನ್ ಬಾಕ್ಸು, ಆಮೇಲೆ ವಾಟರ್ ಬಾಟಲ್ ತುಂಬ ಆಫರ್ಗಳಿತ್ತು. ನೋಡ್ತಿರ್ಬೋದು ನೀವು ಎಷ್ಟು ವೆರೈಟಿ ಮಗ್ಸ್ ಇದೆ ಅಂತ. ಕಾಫಿ ಮಗ್ ಆಗಿರ್ಬೋದು ಅಥವಾ ಟೀ ಕಪ್ ಆಗಿರ್ಬೋದು. ಈ ಥರ ನನ್ನ ಮಗಳು ಕೂಡ ಅವರು ನೋಡ್ತಾಯಿದ್ರು ಏನು ತೊಗೋಬೇಕು ಏನು ಬಿಡಬೇಕು ಅಂತ. ನಾನು ಕೂಡ ಹಾಗೆ ಒಂದೊಂದು ಐಟಮ್ಸ್ಗಳು ನೋಡ್ತಾ ಹಾಗೆ ತೊಗೋತಾ ಇದ್ದೆ. ಮನೆಗೆ ಬೇಕಾಗಿರೋ ಐಟಮ್ಸ್ಗಳಂತೂ ತುಂಬ ಆಫರಲ್ಲಿ ಸಿಗ್ತಾಯಿತ್ತು. 70%, 80% ಈ ಥರ ತುಂಬ ಆಫರ್ ನಡೀತಾ ಇತ್ತು. ಸುಮಾರಷ್ಟು ಐಟಮ್ಸ್ಗಳು ನಮಗೆ ತುಂಬ ಅತಿ ಕಡಿಮೆ ಬೆಲೆಯಲ್ಲಿ, ಒಂದು 200 ಇದ್ದರೆ ಈ ಥರ 100, ಹಾಗೆ 300 ಇದ್ದರೆ 150 ಈ ಥರ. ನಾನು ನೋಡ್ತಾ ಇದ್ದೆ, ಕೆಲವೊಂದು ನನಗೆ ಕಿಚನ್ ಐಟಮ್ಸ್ಗಳು ಬೇಕಾಗಿತ್ತು, ಹಾಗಾಗಿ ನಾನು ತುಂಬ ಚೆಕ್ ಮಾಡಿ ತೊಗೋತಾ ಇದ್ದೆ. ಯಾಕೆಂದರೆ ಕೆಲವೊಂದು ಗ್ಲಾಸ್ ಐಟಮ್ಸ್ಗಳು ಸ್ವಲ್ಪ ಏನಾದರೂ ಇದಾಗಿರುತ್ತೆ, ಗೊತ್ತಾಗಲ್ಲ, ಹಾಳಾಗಿರುತ್ತೆ. ಹಾಗಾಗಿ ನಾನು ಅದೆಲ್ಲ ಬಾಕ್ಸು ಕರೆಕ್ಟಾಗಿದೆಯಾ ಇಲ್ವಾ, ಅಥವಾ ಅದ್ರದ್ದು ಮೇಲ್ಗಡೆದು ಕ್ಯಾಪು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇಲ್ವಾ ಬಾಕ್ಸಿಗೆ ಅಂತ ನಾನು ಎಲ್ಲ ಚೆಕ್ ಮಾಡಿಬಿಟ್ಟು ನೋಡಿ ತೊಗೊತಾ ಇದ್ದೆ. ನನ್ನ ಮಕ್ಕಳಿಗಂತೂ ಮಾಲಿಗೆ ಹೋದರೆ ಫುಲ್ ಖುಷಿ ಅಂದರೆ ಖುಷಿ. ಯಾಕೆಂದರೆ ಅವ್ರಿಗೆ ಅದು ಒಂಥರ ದೊಡ್ಡ ಜಾಗ ಸಿಕ್ಬಿಡುತ್ತೆ ಆಟ ಆಡೋಕ್ಕೆ, ಒಂದು ಹತ್ರ ನಿಲ್ಲಲ್ಲ. ನಾನು ಅಲ್ಲಿ ಶಾಪಿಂಗ್ ಮಾಡೋದಕ್ಕಿಂತ 3/4% ಅವ್ರನ್ನ ಬರೀ ನೋಡ್ಕೊಳ್ಳೋದೇ ಆಗಿಬಿಡುತ್ತೆ. ಆ ಕಡೆ ಹೋಗ್ತಾರೆ, ಈ ಕಡೆ ಓಡೋಗ್ತಾರೆ, ಎಲ್ಲಿ ಬಿದ್ದುಬಿಡ್ತಾರೆ ಏನೋ ಅಂತ. ಅವ್ರಿಗೆ ಒಂಥರ ಖುಷಿ, ಬರೀ ಆಟ ಆಡೋದೇ ಮಾಡ್ತಾರೆ ಅಲ್ಲಿ ಬಂದರೆ. ಹಾಗೆ ಟ್ರ್ಯಾಲಿ ಇರುತ್ತಲ್ವ, ಈಗ ಐಟಮ್ಸ್ಗಳು ತೊಗೊಂಡು ಅದರಲ್ಲೂ ಅಷ್ಟೇ, ಅದನ್ನು ತೊಗೊಂಡ್ಬಿಟ್ಟು ಅದರಲ್ಲೂ ಕೂತ್ಕೊಳ್ಳೋದು, ಆಟ ಆಡೋದು, ಒಂದು ಹತ್ರ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ, ಅಷ್ಟು ತೀಟೆ ಮಾಡ್ತಿರ್ತಾರೆ. ನೋಡ್ತಿರ್ಬೋದು ನೀವು, ಎಷ್ಟು ವೆರೈಟಿ ಆಫ್ ಮಗ್ಸ್ ಇದೆ ಅಂದರೆ ನೋಡಿದ್ರೇ ಒಂಥರ ಎಲ್ಲನೂ ತೊಗೋಬೇಕು ಅಂತ ಅನಿಸುತ್ತೆ. ನನಗಂತೂ ಅಷ್ಟು ಖುಷಿ ಆಗುತ್ತೆ ಅಲ್ಲೆಲ್ಲ ಮಗ್ಸ್ ನೋಡ್ತಾಯಿದ್ರೆ. ಸುಮಾರಷ್ಟು ನನ್ನ ಹತ್ರ ವೆರೈಟೀಸ್ ಇದೆ. ಆದರೂ ಕೂಡ ಎಲ್ಲರಿಗೂ ಗೊತ್ತಲ್ವ, ಹೆಣ್ಮಕ್ಳಿಗೆ ಏನೇ ಹೊಸದು ಕಂಡ್ರೂ ಎಲ್ಲನೂ ತೊಗೋಬೇಕು ಅಂತಲೇ ಅನಿಸುತ್ತೆ. ನಾನು ಹಂಗೆ ನೋಡ್ತಾ ಹೋಗ್ತಾ ಇದ್ದೆ. ಕಪಲ್ಸ್ ಮಗ್ ಆಗಿರ್ಬೋದು, ಅಥವಾ ಈ ಹುಡುಗ ಹುಡುಗಿಯರಿಗೆ ಕೊಡೋ ಮಗ್ಸ್ ಆಗಿರ್ಬೋದು, ಈ ಥರ ತುಂಬ ಲವ್ ಮಾರ್ಕ್ ಇರೋದು, ಈ ಥರ ತುಂಬ ವೆರೈಟಿ ಮಗ್ಸ್ಗಳೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಕೂಡ. ನಾನು ಕೆಲವೊಂದಿಷ್ಟು ನೋಡ್ತಾ ಇದ್ದೆ, ತೊಗೋತಾ ಇದ್ದೆ. ನಾನು ಏನೇನು ತೊಗೊಂಡಿದ್ದೀನಿ, ಹಾಗೆ ಎಷ್ಟು ಪ್ರೈಸ್ ಇದೆ ಅಂತ ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡಿ ಹಾಕ್ತೀನಿ, ವಿಡಿಯೋ ಮಾಡಿ. ಇವಾಗ ಸದ್ಯಕ್ಕೆ ನಾನು ಕೆಲವೊಂದು ಐಟಮ್ಸ್ಗಳು ನೋಡ್ತಾ ತೊಗೋತಾ ಇದ್ದೀನಿ. ಇನ್ನೊಂದು ವಾರ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಎಲ್ಲೂ ಹೋಗೋಕ್ಕಾಗಲ್ಲ. ಬರೀ ಮಕ್ಕಳು ನೋಡ್ಕೊಳ್ಳೋದೇ ಆಗಿಬಿಡುತ್ತೆ. ಬೆಳಗ್ಗೆ ಕೆಲಸ, ತಿಂಡಿ, ಅವ್ರನ್ನ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ಮತ್ತು ಮಧ್ಯಾಹ್ನ ಕರ್ಕೊಂಬರೋದು, ಅವ್ರಿಗೆ ಸ್ನ್ಯಾಕ್ಸ್ ಮಾಡೋದು, ಮತ್ತು ರಾತ್ರಿ ಅಡುಗೆ, ಇದೇ ಥರ ಟೈಮ್ ಸ್ಪೆಂಡ್ ಹೆಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ದಿನ ಕಳೆಯೋದೇ ಗೊತ್ತಾಗಲ್ಲ. ಸ್ಕೂಲ್ ಟೈಮಲ್ಲೆಲ್ಲ ನಮ್ಗೆ ಆಚೆ ಕಡೆ ಜಾಸ್ತಿ ಹೋಗೋಕ್ಕೂ ಆಗೋಲ್ಲ, ಬರೀ ಮಕ್ಕಳನ್ನ ಆಮೇಲೆ ಅವರಿಗೆ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು, ಅವ್ರಿಗೆ ಓದಿಸೋದಾಗಿರ್ಬೋದು. ಹಾಗಾಗಿ ನಮಗೆ ಜಾಸ್ತಿ ಆಚೆ ತಿರ್ಗಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೇನು ಸ್ಕೂಲು ಸ್ಟಾರ್ಟ್ ಆಗುತ್ತೆ ಅನ್ನೋಷ್ಟರಲ್ಲೇ ಒಂದು ಸಲ ಶಾಪಿಂಗ್ ಏನೇನು ಬೇಕೋ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾವು ಶಾಪಿಂಗ್ ಮಾಡೋಕ್ಕೆ ಬಂದಿದ್ವಿ. ನಾನು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು 3 ಮಂತ್ಸು ಅಥವಾ ಈ ಥರ 6 ಮಂತಿಗೆ ಒಂದು ಸಲ ನಾನು ಆಚೆ ಮಾಲ್ಗಳಲ್ಲೆಲ್ಲ ಶಾಪಿಂಗ್ ಬರ್ತಾ ಇರ್ತೀನಿ. ಯಾಕೆಂದರೆ ನನಗೆ ಕೆಲವೊಂದು ಕಿಚನ್ ಐಟಮ್ಸ್ಗಳು ಬೇಕಾಗಿರುತ್ತೆ. ವಿಡಿಯೋ ಮಾಡೋಕ್ಕಾಗಿರ್ಬೋದು, ಅಥವಾ ಕಿಚನಲ್ಲಿ ನನಗೆ ಅಡುಗೆ ಮಾಡೋದಕ್ಕೆ ಏನಾದರೂ ಸ್ವಲ್ಪ ಚೆನ್ನಾಗಿರೋ ಪ್ಲೇಟ್ಸ್ ಆಗಿರ್ಬೋದು, ಅಥವಾ ಇದು ಸುಮಾರಷ್ಟು ಕಿಚನ್ ಐಟಮ್ಸು. ಹಾಗಾಗಿ ನಾನು ಅವಾಗ ನಂಗೆ ಏನಾದರೂ ಬೇಕು ಅಂದರೆ ನಾನು ಅದೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊತೀನಿ, ಈ ಥರ ಐಟಮ್ಸ್ಗಳು ಇದಕ್ಕೆ ಬೇಕು ಅಂತ. ಆ ಥರ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಸಲ ಮಾಲಿಗೆ ಬಂದುಬಿಟ್ಟು ಈ ಥರ 3 ಮಂತ್ಸಲ್ಲ 6 ಮಂತಿಗೆ ಒಂದು ಸಲ ಬಂದುಬಿಟ್ಟು ನಾನು ಎಲ್ಲನೂ ತೊಗೊಂಡು ಹೋಗ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಸ್ಪೂನ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ, ಇದೇನಪ್ಪ ಗೋಲ್ಡ್ ಸ್ಪೂನ್ ಇಟ್ಟಿದ್ದಾರೆ ಅಂದ್ಕೊಳಕ್ಕೆ ಹೋಗಬೇಡಿ. ಗೋಲ್ಡ್ ಸ್ಪೂನ್ ಅಲ್ಲ,
ಅದು ಸಿಲ್ವರ್ ಸ್ಟೀಲ್ ಸ್ಪೂನ್ಗಳೇ ಗೋಲ್ಡ್ ಕೋಟಿಂಗ್ ಮಾಡಿದ್ದಾರೆ ಆ ಥರ. ನಾನು ಹಾಗೆ ಸಡನ್ನಾಗಿ ಏನಪ್ಪ ಇಷ್ಟು ಚೆನ್ನಾಗಿದೆ ಸ್ಪೂನು ಅಂದ್ಕೊಂಡೆ. ಆದರೆ ಆ ಸ್ಟೀಲು ಸಿಲ್ವರ್ ಥರದ್ದು ಬರುತ್ತಲ್ಲ ಅದೇ ಥರ ಸ್ಪೂನ್ಗಳಿಗೆ ಕೋಟಿಂಗ್ ಮಾಡಿದ್ದಾರೆ ಗೋಲ್ಡ್ ಕಲರ್ದು. ಬ್ರಾಸ್ ಏನೋ ಅನ್ಬೇಕು ಆ ಥರ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಪ್ಲೇಟ್ಸು. ಹಾಗೆ ಈ ಬಿರಿಯಾನಿ ಮತ್ತು ಪಲಾವ್ ಹಾಕಿಡೋಕ್ಕೆ ಒಂದು ಚಿಕ್ಕದು ಇರುತ್ತಲ್ವ ಆ ಥರದ್ದು ಹಂಡೆ ಥರದ್ದು ಅದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಪ್ಲೇಟ್ಗಳು ನೋಡಿ, ಒಳಗಡೆ ಸ್ಟೀಲ್ ಇದೆ, ಆಚೆ ಕಡೆ ಬ್ರಾಸ್ ಥರ ಕೋಟಿಂಗ್ ಮಾಡಿದ್ದಾರೆ. ನೋಡೋದಕ್ಕೆ ಬ್ರಾಸ್ ಥರನೇ ಕಾಣಿಸುತ್ತೆ. ತುಂಬ ಆಫರ್ ಇತ್ತು ಫ್ರೆಂಡ್ಸ್ ಅಲ್ಲಿ. ನೀವು ಎಷ್ಟು ಆಫರ್ಸ್ ಇತ್ತು ಅಂದರೆ ಏನು ತಗೊಳ್ಳೋದು ಏನು ಬಿಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಆಫರ್ಸ್ಗಳಿತ್ತು. ಕಾಟನ್ ಟವೆಲ್ ಆಗಿರ್ಬೋದು, ಹಾಗೆ ವಾಟರ್ ಬಾಟಲ್ ನೋಡಿ ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಈ ಥರ ನೀವು ಪದೇ ಪದೇ 100 ರುಪೀಸು ಅಥವಾ 50 ರುಪೀಸು ವಾಟರ್ ಬಾಟ್ಲ್ ತೊಗೊಳ್ಳೋ ಬದಲಿ ಅದು ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಅದ್ರ ಬದಲಾಗಿ ನೀವು ಒಂದು ಸಲ ಚೆನ್ನಾಗಿರೋದು ಒಂದು 300 ಇಲ್ಲ 350ಗೆ ಚೆನ್ನಾಗಿರೋ ಬಾಟಲ್ಗಳು ಸಿಗುತ್ತೆ. ಆ ಥರ ಚೆನ್ನಾಗಿರೋದು ಒಂದು ಸಲ ತೊಗೊಂಡ್ರೆ ನೀವು ಒಂದು 3-4 ವರ್ಷ ಬಾಟಲ್ ಹಾಳಾಗೋದಿಲ್ಲ, ಹಾಗೆ ಸ್ಮೆಲ್ಲು ಕೂಡ ಬರಲ್ಲ. ನೋಡ್ತಿರೋದು ನನ್ನ ಮಕ್ಕಳು ಎಲ್ಲೂ ಹೋದರೂ ಬರೀ ಆಟ ಆಡೋದೇ ಮಾಡ್ತಾರೆ. ಅಲ್ಲಿ ಸೂಟ್ ಕೇಸ್ಗಳೆಲ್ಲ ಅಷ್ಟೇ, ಟ್ರಾವೆಲಿಂಗ್ ಮಾಡೋಕ್ಕೆ ದೊಡ್ಡ ಸೂಟ್ ಕೇಸ್ ಆಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು, ಅದು ಕೂಡ ತುಂಬ ಆಫರಲ್ಲಿ ನಡೀತಾ ಇತ್ತು. ನಾನು ಕೂಡ ನೋಡ್ತಾ ಬಂದೆ. ಆಮೇಲೆ ಇಲ್ಲಿ ನೋಡಿ ಟವೆಲ್ಗಳು ನಿಮಗೆ 400ಗೆ 3-4 ಪೀಸ್ ಏನೋ ಇತ್ತು. ತುಂಬ ಚೆನ್ನಾಗಿತ್ತು ನೋಡಿ. 2000 ಇರೋದು 200ಗೆ ಹಾಕಿದ್ದಾರೆ. ನನ್ನ ಮಗಳದ್ದೊಂದು ಕಾಟ ಅಂದರೆ ಫ್ರೆಂಡ್ಸ್, ನನಗೆ ಎಲ್ಲ ಆಚೆ ಹೋಗಲಿ ಗೊಂಬೆ ಕಾಣಿಸಿದ್ರೆ ಸಾಕು ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಅಷ್ಟು ಹುಚ್ಚು ಅವಳಿಗೆ ಗೊಂಬೆ ಅಂದರೆ ಅಷ್ಟಿಷ್ಟ. ಮನೆಯಲ್ಲಿ ಒಂದು 10-12 ಗೊಂಬೆಗಳಿದೆ. ಲಾಸ್ಟ್ ಟೈಮ್ ಒಂದು 6 ಮಂತ್ ಬ್ಯಾಕ್ ನಾನು ಮಾಲಿಗೆ ಬಂದಾಗ ಸೇಮ್ ಅವಳಿಗೆ ನೋಡಿ ಇವಾಗ ತೋರಿಸ್ತಿದ್ದಾಳೆ, ಸೇಮ್ ಅದೇ ಗೊಂಬೆ ತೊಗೊಂಡಿದ್ದಾಳೆ. ತಿರ್ಗಾ ಮತ್ತೆ ಬಂದುಬಿಟ್ಟು ಮತ್ತೆ ಅದೇ ಗೊಂಬೆ ತೋರಿಸ್ತಿದ್ದಾಳೆ. ಅದು ಬಿಡ ಅಂದ ತಕ್ಷಣ ದೊಡ್ಡ ಗೊಂಬೆ ಹಿಡ್ಕೊತಾ ಇದ್ದಾಳೆ. ಒಟ್ಟು ಯಾವಾಗ ಬರ್ತಾಳೋ ಆವಾಗ ಒಂದು ಒಂದು ಗೊಂಬೆ ಎತ್ಕೊಂಡ್ಬಿಡ್ತಾಳೆ. ಅವಳಿಗೆ ಅಷ್ಟು ಗೊಂಬೆ ಇಷ್ಟ ಅಂತ ಅಂದರೆ, ಅವಳ ಹೆಸರು ಗೊಂಬೆನೇ ಅಂತ ಕರೆಯೋದು. ಅವಳಿಗೂ ಗೊಂಬೆ ಅಂದರೆ ತುಂಬ ಇಷ್ಟ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಏರ್ ಫೈರು. ಇದು ಅಷ್ಟೇ ನಿಮಗೆ ಎಷ್ಟು ಅಂದರೆ ಅಲ್ಲಿ ಹಾಕಿದ್ದಾರೆ ನೋಡಿ 9500ಗೆ ಏನೋ ಇದೆ. ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲ ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಮಾಲ್ಗಳಲ್ಲಿ. ಹಾಗೆ ಆಮೇಲೆ ನಾವು ಕಾಫಿ ಮಾಡೋದು ಕೂಡ ನೋಡ್ತಾ ಇದ್ವಿ ನೋಡಿ. ಇದರಲ್ಲಿ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಇದೆ ಅಂದರೆ, ಅದು ಕರೆಂಟ್ ಸ್ವಿಚ್ದು. ಅದ್ರಲ್ಲಿ ಕಾಫಿ ಬೀಜ ಹಾಕಿ ಫಿಲ್ಟ್ರ್ ಆಗಿಬಿಟ್ಟು ಕೆಳಗಡೆ ಕಾಫಿ ಬರುತ್ತೆ. ಎಷ್ಟು ಚೆನ್ನಾಗಿದೆ. ನಾನು ಕೂಡ ಒಂದು ತೊಗೋಬೇಕು ಅಂತ ಮಾಡಿದ್ದೀನಿ ಫ್ರೆಂಡ್ಸ್, ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಹೋದಾಗ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಅಂದರೆ ನಾನು ಕಾಫಿ ಕುಡಿಯೋದು ಕಡಿಮೆ, ನಾವು ಟೀ ಕುಡಿತೀವಿ. ಆಲ್ಮೋಸ್ಟ್ ನಾವು ಮೇಲ್ಗಡೆ ಏನೇನು ಬೇಕು ಎಲ್ಲ ಐಟಮ್ಸ್ಗಳನ್ನು ತೊಗೊಂಡ್ವಿ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ. ಇವಾಗ ಕೆಳಗಡೆ ಸ್ವಲ್ಪ ಗ್ರಾಸರಿ ಐಟಮ್ಸ್ ತೊಗೊಳ್ಳೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ. ನೀವು ಯಾರಾದರೂ ಈ ಥರ ಏನಾದರೂ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಐಟಮ್ಸ್ಗಳನ್ನು ತೊಗೋಬೇಕು ಅಂತ ಅನಿಸಿದರೆ ನೀವು ಈ ಥರ ಮಾಲಿಗೆ ಬರ್ಬೋದು. ಯಾಕೆಂದರೆ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಇಲ್ಲಿ ಆಫರ್ ಕೂಡ ನಡೀತಾ ಇರುತ್ತೆ, ಬೈ 1 get 1 ಫ್ರೀ ಇರುತ್ತೆ. ಹಾಗೆ ನೀವು ಬಟ್ಟೆಗಳಾಗಿರ್ಬೋದು ಅಥವಾ ಈ ಥರ ಗ್ರಾಸರಿ ಐಟಮ್ಸ್ಗಳಾಗಿರ್ಬೋದು, ಕಿರಾಣಿ ಐಟಮ್ಸ್ಗಳಾಗಿರ್ಬೋದು, ಹಾಗೆ ಪ್ರತಿಯೊಂದು ನೀವು ಸ್ಕೂಲ್ ಬ್ಯಾಗು ಈ ಥರ ತುಂಬ ಸುಮಾರಷ್ಟು ಐಟಮ್ಸ್ಗಳಿದೆ. ನೀವು ಏನು ಬೇಕಾದರೂ ತೊಗೋಬೋದು ಫ್ರೆಂಡ್ಸ್. ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಶಾಪಿಂಗನ್ನು ಮುಗಿಸಿ ಎಲ್ಲ ನಮ್ಗೆ ಏನೇನು ಬೇಕೋ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ದುಡ್ಡು ಪೇ ಮಾಡಿಬಿಟ್ಟು ಇವಾಗ ಆಚೆ ಕಡೆ ಬಂದು ಕೂತ್ಕೊಂಡಿದ್ದೀವಿ. ನೋಡ್ತಿರ್ಬೋದು ನಮ್ಮ ಹಸ್ಬೆಂಡ್ ಇಲ್ಲೇ ಮಾಲ್ ಎದುರುಗಡೆ ಒಂದು ಚಿಕ್ಕದೊಂದು ಅಂಗಡಿ ಇದೆ. ಅಲ್ಲೆಲ್ಲ ಬ್ರೆಡ್ ಸ್ಯಾಂಡ್ವಿಚು, ಆಮೇಲೆ ಸಮೋಸ ಈ ಥರ ಫುಡ್ಗಳನ್ನು ಮಾಡಿಕೊಡ್ತಾರೆ, ಸ್ಟ್ರೀಟ್ ಫುಡ್ ಅಂತ. ಈವ್ನಿಂಗು ನಾವು ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಹೋಗೋಣ, ಮಧ್ಯಾಹ್ನ ಬೇಗ ಬಂದಿದ್ವಿ, ಹಾಗಾಗಿ ತಿಂದ್ಬಿಟ್ಟು ಹೋಗೋಣ ಅಂತ ಕೂತ್ಕೊಂಡಿದ್ವಿ. ನನ್ನ ಮಗಳು ಸ್ವೀಟ್ ಕಾರ್ನ್ ಬೇಕು ಅಂತ ಜಗಳ ಮಾಡಿಬಿಟ್ಟು ಸ್ವೀಟ್ ಕಾರ್ನ್ ತೊಗೊಂಡು ತಿನ್ಕೊಂಡು ಬರ್ತಾ ಇದ್ದಾಳೆ ನೋಡಿ. ಸ್ಟೈಲಾಗಿ ನಡ್ಕೊಂಡು ಸ್ವೀಟ್ ಕಾರ್ನ್ ತೊಗೊಂಡು ತಿನ್ಕೊಂಡು ಬರ್ತಾ ಇದ್ದಾಳೆ. ಅವಳಿಗೆ ಅದು ಇದು ಏನು ಇಷ್ಟ ಆಗಲ್ಲ, ಔಟ್ಸೈಡ್ ಫುಡ್ಡು ಜಾಸ್ತಿ. ಅವಳು ಸ್ವೀಟ್ ಕಾರ್ನ್ ಅಷ್ಟೇ ಇಷ್ಟ. ಹಾಗಾಗಿ ಅವಳು ಸ್ವೀಟ್ ಕಾರ್ನ್ ತೊಗೊಂಡು ತಿಂತಾ ಬರ್ತಾ ಇದ್ದಾಳೆ. ಆಮೇಲೆ ನನ್ನ ಮಗಳಿಗೆ ನಾನು ಹೊಸ ಹೇರ್ ಸ್ಟೈಲ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೀವು ಇದೇ ಥರ ನಿಮ್ಮ ಮಕ್ಕಳಿಗೂ ಜಡೆ ಹಾಕ್ತೀರಾ, ಇದೇ ಥರ ಫ್ಯಾಷನ್ ಆಗಿರೋ ಹೇರ್ ಸ್ಟೈಲ್ ಮಾಡ್ತೀರಾ ಅಂತ. ನಾನು ಕೆಲವೊಂದಿಷ್ಟು ನನಗೆ ಗೊತ್ತಿರೋದು ಕೆಲವೊಂದಿಷ್ಟು ಚೆನ್ನಾಗಿರೋ ಒಂದು ನೀವು ಹೇರ್ ಸ್ಟೈಲ್ಗಳು ಗೊತ್ತು. ನಾನು ಆದಷ್ಟು ಬೇಗ ನಿಮಗೆ ಆ ವಿಡಿಯೋಗಳು ಕೂಡ ಮಾಡಿ ಹಾಕ್ತೀನಿ ನಿಮಗೆ. ನನ್ನ ಮಗಳಿಗೆ ನಾನು ಆದಷ್ಟು ಯಾವಾಗಲೂ ಅಷ್ಟೇ ಒಂದೊಂದು ಸಲ ಆಚೆ ಹೋದಾಗ ಒಂದೊಂದು ಥರ ಹೇರ್ ಸ್ಟೈಲ್ ಮಾಡಿರ್ತೀನಿ. ನಿಮಗೂ ಕೂಡ ನಾನು ಒಂದು ಸಲ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನೋಡ್ತಿರ್ಬೋದು ನನ್ನ ಮಗ ಅವ್ರ ಡ್ಯಾಡಿ ಕೊಡಿಸಿದ್ರು ತೊಗೊಂಬಂದ. ಏನೋ ಸಮೋಸ ಅಲ್ಲ, ಕಟ್ಲೆಟ್ ಥರ ಇದೆ. ಒಳಗಡೆ ಆಲೂಗಡ್ಡೆ ಬೇಯಿಸಿ ಪಲ್ಯ ಥರ ಮಾಡಿಬಿಟ್ಟು ರವೆಯಲ್ಲಿ ಬೇಯಿಸಿದ್ದಾರೆ. ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ತಿಂತಾಯಿದ್ದೀವಿ.
ನನ್ನ ಮಗ ಕೂಡ ಅವನು ತಿಂದ, ನನ್ನ ಮಗಳು ಸ್ವೀಟ್ ಕಾರ್ನ್ ತಿಂದಳು. ನೋಡ್ತಿರ್ಬೋದು ನೀವು, ಸೇಮ್ ಅದು ಬಿಸಿ ಬಿಸಿ ಇತ್ತು, ತಿನ್ನೋಕೆ ಆಗ್ತಾ ಇರಲಿಲ್ಲ. ಅದ್ರ ಜೊತೆ ಟೊಮೊಟೊ ಸಾಸ್ ಕೂಡ ಕೊಟ್ಟಿದ್ದಾರೆ ತಿನ್ನೋದಕ್ಕೆ. ತುಂಬ ಚೆನ್ನಾಗಿತ್ತು ನೋಡಿ. ನಾನು ಹೇಳಿದ್ನಲ್ಲ ಲಾಸ್ಟ್ ಎಂಡ್ ತನಕ ನೋಡಿ, ನಿಮ್ಗೆ ಎಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ. ನಾವು ಸ್ಮಾರ್ಟ್ ಬಜಾರಿಗೆ ಬಂದಿದ್ದೀವಿ. ಇವಾಗ ನಮ್ಮದೆಲ್ಲ ಶಾಪಿಂಗ್ ಮುಗೀತು. ಹಾಗೆ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ತಿಂದ್ವಿ. ನಮ್ಮ ಮನೆಯವರು ಕೂಡ ಕಾರನ್ನು ಬುಕ್ ಮಾಡಿದರು, ಕಾರು ಕೂಡ ಬಂತು. ಇವಾಗ ನಾವು ಕಾರಲ್ಲಿ ಹತ್ತಿಬಿಟ್ಟು ಎಲ್ಲ ನಮ್ಮ ಶಾಪಿಂಗ್ ಲಗೇಜ್ಗಳನ್ನೆಲ್ಲ ಇಟ್ಕೊಂಡು ಫ್ರೆಂಡ್ಸ್ ಮನೆಗೆ ಬರ್ತಾಯಿದ್ದೀವಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್ ಮೋರ್ ವಾಚಿಂಗ್ ಆ್ಯಂಡ್ ಮೈ ಯೂಟ್ಯೂಬ್ ಚಾನಲ್.